ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದ್ದು ಉಸಿರುಗಟ್ಟಿ 30ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಅದರಲ್ಲಿ ಮಕ್ಕಳು ಮತ್ತು ಮಹಿಳೆಯರ ಸಂಖ್ಯೆಯೇ ಹೆಚ್ಚಾಗಿದೆ. ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತದಲ್ಲಿ 40ಕ್ಕೂ ಹೆಚ್ಚು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ನಟ ವಿಜಯ್ ಚುನಾವಣಾ ಭಾಷಣದ ವೇಳೆ ಕಾಲ್ತುಳಿತ ಸಂಭವಿಸಿದೆ. ರ್ಯಾಲಿಯಲ್ಲಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು. ಅಸ್ವಸ್ಥಗೊಂಡ 80ಕ್ಕೂ ಹೆಚ್ಚು ಜನರಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನುರಿತ ವೈದ್ಯರು ಸಿಬ್ಬಂದಿಯಿಂದ ಮುಂದುವರೆದಿದೆ ಚಿಕಿತ್ಸಾ ಕಾರ್ಯ. ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಆವರಿಸಿಕೊಂಡಿದೆ. ಸದ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹವರ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಮಕ್ಕಳು ಮಹಿಳೆಯರು ಸೇರಿದಂತೆ ಹಲವರು ಮೃತರಾಗಿದ್ದು ಇದರಲ್ಲಿ ಹೆಚ್ಚು ಮಕ್ಕಳು ಮತ್ತು ಮಹಿಳೆಯರೇ ಇದ್ದಾರೆ ಅನ್ನೋದು ಕೂಡ ಗಮನ ಸೆಳೆಯುವಂತಹ ವಿಚಾರ. ಅಲ್ಲಿ ಸೇರಬಹುದಾಗಿದ್ದಂತಹ ನಿರೀಕ್ಷೆ ಇದ್ದಿದ್ದು 10,000 ಜನರಿಗೆ, ಆದ್ರೆ ಸೇರ್ಕೊಂಡಿದ್ದು 2 ಲಕ್ಷಕ್ಕೂ ಅಧಿಕ ಮಂದಿ. ಆಮೇಲೆ ನೀವು ನೋಡ್ತಾ ಇದ್ದೀರಿ, ಇದೇನಿದೆ ಈ ಜಾಗ, ಇದು ರಸ್ತೆ. ಈ ರಸ್ತೆಯುದ್ದಕ್ಕೂ ಕೂಡ ಒಂದು ರೀತಿ ಟಾರ್ನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೆಲ್ಲವೂ ಕೂಡ ತಲೆಗಳು, ಜನರ ರಾಶಿ, ನೂಕು ನುಗ್ಗಲು ಏರ್ಪಟ್ಟಿದೆ. ಕಾರಣ ಅಲ್ಲಿ ಪವರ್ ಹೋಯ್ತು. ಪವರ್ ಹೋಗ್ತಿದ್ದ ಹಾಗೆ ಹಿಂದೆ ಇದ್ದ ಜನ ಎಲ್ಲ ಮುಂದೆ ಬರ್ಲಿಕ್ಕೆ ಶುರು ಮಾಡಿದ್ರು. ಆಗ ಒಬ್ಬರ ಮೇಲೆ ಒಬ್ರು ಬಿದ್ರು, ಉಸಿರುಗಟ್ರು, ನಂತರ ಅಸ್ವಸ್ಥರಾದ್ರು. ಅವರುಗಳನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಕೆಲವರು ಸತ್ರೆ, ಕೆಲವರು ಆಸ್ಪತ್ರೆಗೆ ದಾಖಲಾದ ನಂತರದಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತು ಈ ಒಂದು ಘಟನೆಗೆ ಒಂದು ಕಡೆಯಲ್ಲಿ ಸರ್ಕಾರವೂ ಹೊಣೆ ಆಗುತ್ತೆ, ಮಗದೊಂದು ಕಡೆಯಲ್ಲಿ ನಟ ವಿಜಯ್ ಕೂಡ ಹೊಣೆ ಆಗ್ತಾರೆ. ಯಾಕೆ ಅಂತ ಅಂದ್ರೆ ಆ ಒಂದು ಸಮಾವೇಶಕ್ಕಾಗಿ ಜಾಗವನ್ನ ಕೇಳಿದ್ದಾರೆ, ಪರ್ಮಿಷನ್ ಅನ್ನ ಕೇಳಿದ್ದಾರೆ. ಆಗ ಕೇಳಿದ ಜಾಗದಲ್ಲಿ ಅನುಮತಿಯನ್ನ ಸರ್ಕಾರ ಕೊಟ್ಟಿಲ್ಲ ಅನ್ನೋ ಆರೋಪ ಕೂಡ ಇದೆ. ನಿರೀಕ್ಷೆಗೂ ಮೀರಿ ಜನ ವಿಜಯ್ ಅವರ ರ್ಯಾಲಿಗೆ ಬಂದಿದ್ದಾರೆ. ಕರೂರು ರ್ಯಾಲಿ ವೇಳೆ ವಿಜಯ್ಗೆ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಈ ವೇಳೆ ಏಕಾಏಕಿ ನೂಕು ನುಗ್ಗಲು ಏರ್ಪಟ್ಟಿದೆ. ಒಬ್ಬರ ಮೇಲೆ ಒಬ್ಬರು ನಡ್ಕೊಂಡು ಹೋಗ್ಲಿಕ್ಕೆ ಶುರುವಾಗಿದ್ದಾರೆ. ಕೆಳಗೆ ಬಿದ್ದವರು ಉಸಿರುಗಟ್ಟಿದ್ದಾರೆ. 40ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋ ರಿಪೋರ್ಟ್ ಈಗ ಬರ್ತಾ ಇದೆ. ಆಸ್ಪತ್ರೆಯಲ್ಲಿ ಸಾಲು ಸಾಲು ಶವಗಳ ರಾಶಿಯನ್ನ ಹಾಕಲಾಗಿದ್ದು ಮೃತರ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಈಗಾಗಲೇ 80ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬಹುತೇಕರೆಲ್ಲರೂ ಕೂಡ ಉಸಿರುಗಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತವರ ಸಂಖ್ಯೆ ಎಷ್ಟು, ಇದರಲ್ಲಿ ಡೆತ್ ಎಷ್ಟು ಅನೌನ್ಸ್ ಮಾಡ್ತಿದ್ದಾರೆ, ಆ ಪೈಕಿ ಮಕ್ಕಳು ಮಹಿಳೆಯರ ಸಂಖ್ಯೆ ಏನು ಅಂತ ಗೊತ್ತಾಗ್ತಾ ಇದೆ, ಮತ್ತು ಗಾಯಗೊಂಡವರ ಸ್ಥಿತಿಗತಿಗಳು ಏನಿದೆ, ಎಷ್ಟು ಜನ ಗಾಯಗೊಂಡವರಿದ್ದಾರೆ? ದಿವ್ಯಾ ನೋಡಿ, ಈವರೆಗೂ ಅಧಿಕೃತವಾಗಿ 33 ಮಂದಿ ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿಗಳಿದ್ದಾವೆ. ಆದರೆ ಈ ಸಂಖ್ಯೆ 40 ಆಗಬಹುದು ಅನ್ನುವಂಥ ಮಾಹಿತಿಗಳಿದ್ದಾವೆ. ಈಗ ಆಲ್ರೆಡಿ ಕೆಲವರು ಹೇಳೋ ಪ್ರಕಾರ 40 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಸ್ಥಳೀಯ ಆಡಳಿತ ಮತ್ತು ಪೊಲೀಸರು ಕೊಡ್ತಿರುವಂಥ ಅಧಿಕೃತ ಮಾಹಿತಿಗಳ ಪ್ರಕಾರ 33 ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಆಸ್ಪತ್ರೆಗೆ ದಾಖಲಾದವರಂತರ ಸಂಖ್ಯೆ 50ಕ್ಕಿಂತ ಹೆಚ್ಚಿರುವಂಥದ್ದು. 50ಕ್ಕಿಂತ ಹೆಚ್ಚು ಉಸಿರಾಟದ ಸಮಸ್ಯೆಯಿಂದ ಜನರು ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಅವರಲ್ಲಿ ಕೆಲವರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾರೆ. ಅವರಿಗೆ ಅಗತ್ಯವಾದಂತಹ ವೆಂಟಿಲೇಷನ್ ಅನ್ನು ಕೊಡೋ, ಸಪೋರ್ಟ್ ಕೊಡೋ ಮೂಲಕ ಈಗ ಟ್ರೀಟ್ಮೆಂಟ್ ಅನ್ನು ಕೂಡ ಮುಂದುವರಿಸಲಾಗ್ತಾ ಇರುವಂಥದ್ದು. ಮತ್ತೆ ಬಾಕಿ ಉಳಿದಂತೆ ಅಸ್ತವ್ಯಸ್ತವರು ಆದಂಥವ್ರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗಬಹುದಾದಂಥ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಸಾಧ್ಯವಾದಷ್ಟು ಹೆಚ್ಚುವರಿ ವೈದ್ಯರನ್ನ ನೆರೆಯ ಜಿಲ್ಲೆಗಳಿಂದಲೂ ಕೂಡ ಕರೆಸಿಕೊಂಡು ಟ್ರೀಟ್ಮೆಂಟ್ ಅನ್ನು ಮುಂದುವರಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಕೆಲವು ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ರೋಗಿಗಳನ್ನ ದಾಖಲು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಸೊ ಈಗ ಸದ್ಯಕ್ಕೆ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿರುವಂಥದ್ದು. ಈ ಘಟನೆ ನಡೆದಂಥ ಸ್ಥಳ ಏನಿದೆ, ಈ ಘಟನೆ ನಡೆದಂಥ ಸ್ಥಳವನ್ನು ಸಂಪೂರ್ಣವಾಗಿ ಖಾಲಿ ಮಾಡಲಾಗಿರುವಂಥದ್ದು. ಅಲ್ಲಿರುವಂಥ ಜನರನ್ನ ಖಾಲಿ ಮಾಡಿಸುವಂಥ ಪ್ರಯತ್ನದಲ್ಲಿ ಈಗ ಪೊಲೀಸರು ಕೂಡ ಯಶಸ್ವಿಯಾಗಿರುವಂಥದ್ದು. ಈಗ ಸದ್ಯಕ್ಕಿರುವಂಥ ಸವಾಲುಗಳು ಆಸ್ಪತ್ರೆಗೆ ದಾಖಲಾದಂತಹ ರೋಗಿಗಳೇನಿದ್ದಾರೆ ಅಥವಾ ಅಸ್ವಸ್ಥರಾದಂಥ ಜನರೇನಿದ್ದಾರೆ ಅವರನ್ನು ಉಳಿಸ್ಕೊಳ್ಳುವಂತಹ ಒಂದು ಜವಾಬ್ದಾರಿ ಈಗ ಸ್ಥಳೀಯ ಆಡಳಿತದ ಮುಂದಿರುವಂಥದ್ದು. ಮತ್ತೊಂದು, ಈಗ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಗಳನ್ನು ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕಾದಂಥ ಪ್ರಕ್ರಿಯೆಗಳು ಕೂಡ ನಡಿಬೇಕಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೆಲವೊಂದಿಷ್ಟು ಜನ ಮಿಸ್ ಆಗಿರುವಂಥದ್ರ ಬಗ್ಗೆ ಕೂಡ ಈಗ ಕಂಪ್ಲೇಂಟ್ಗಳು ಕೂಡ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ದಿವ್ಯಾ.